ನಮಸ್ಕಾರ ಎಲ್ರಿಗೂ. ಇವತ್ತೇನಪ್ಪ ಕೆಲಸ ಅಂದರೆ ನಮ್ಮ ಟೂ ವೀಲ್ಗೆ ಟೈಲರ್ ಹಾಕ್ಕೊಂಡು 4 ಹುಲ್ಲಿನ ಪೆಂಟೆ ಹಾಕ್ಕೊಂಡು ಮಜ್ಜಿಗೆ ಹಾಕೋಕ್ಕೆ ಕಡ್ಡಿಗಳು ಬೇಕಾಗಿತ್ತು. ಕಡ್ಡಿಗಳು ಹಾಕ್ಕೊಂಡು ಸೀದಾ ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಮನೆಗೆ ಬಂದು ಹುಲ್ಲಿನ ಪೆಂಡೆನು ಮತ್ತು ರಾಗಿ ಇತ್ತು, ಅದನ್ನ ಅಡಿ ಕೀಲ್ಸ್ಬಿಟ್ಟು ಇದೇ ನಮ್ಮ ಅಜ್ಜಿ ಊರು. ಎಲ್ಲಪ್ಪ ಬರೋದು ಅಂದರೆ ಬಾಳ್ಕೊಂಡಹಳ್ಳಿ ಮಂಚನಹಳ್ಳಿ ಹತ್ರ ಬರುತ್ತೆ. ಹೊಲ್ದತ್ತಕ್ಕೆ ಹೋಗ್ಬೇಕಾಯ್ತು, ಅದಕ್ಕೆ ಅವನಿಗೆ ನೀರು ತಗೊಂಡು ಸೀದಾ ನಾನು ನಮ್ಮ ಅಣ್ಣ ಹೊಲ್ದತ್ರಕ್ಕೆ ಬಂದ್ರಿ. ನಮ್ಮ ಟೂ ವೀಲು ನಮ್ಮ ಡುಮ್ಮಿ ಎತ್ಕೊಂಡು ಹೋಗ್ತಾನೆ. ಏನು ಜಾಗ ನೋಡಿ, ಏನು ಹಂಗೈತೆ ಈ ಡುಮ್ಮಿ. ಹುಳ್ಳಿ ಸೊಪ್ಪೆಲ್ಲ ಟೈಲರ್ಗೆ ಲೋಡ್ ಮಾಡ್ಕೊಂಡು ಸೀದಾ ನಮ್ಮ ಅಜ್ಜಿ ಮನೆ ಹತ್ರ ಬಂದು ಅನ್ಲೋಡ್ ಮಾಡ್ಬಿಟ್ಟು ಸೀದಾ ಹೊಲ್ದ ಹತ್ರಕ್ಕೆ ಬಂದ್ರಿ. ಹಾಯ್ ಗಾಯ್ಸ್, ಪ್ಲೀಸ್ ಮೈ ಅಕೌಂಟ್ ಸಸಕಪರೇಜ್ ಮಾಡಿ ಗಾಯ್ಸ್. ಅನ್ನ ನೀನನ್ನ ಅನ್ನ. ಹಾಯ್ ಗಾಯ್ಸ್, ಪ್ಲೀಸ್ ಮೈ ಅಕೌಂಟ್ ಸಪಗರಾಗ ಇದು ಮಾಡಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹುಳ್ಳಿ ಸೊಪ್ಪೆಲ್ಲ ಹೊಡೆದಿದ್ದೆಲ್ಲ ಮುಗ್ದಿದ್ದಾಗಿತ್ತು. ಹುಳ್ಳಿ ಕಾಳೆಲ್ಲ ಟೈಲರ್ಗೆ ಲೋಡ್ ಮಾಡ್ಕೊಂಡು ಸೀದಾ ನಮ್ಮ ಅಜ್ಜಿ ಮನೆ ಕಡೆ ಬಂದರೆ ಇದು ಬಂದಿರೋದು ನಾವು 4 ಜನ, ನಾನು ನಮ್ಮ ಡಮ್ಮಿ ನಮ್ಮ ಅಣ್ಣನ ಮತ್ತು ನಮ್ಮ ಫ್ರೆಂಡು. ಅಲ್ಲಿಗೆ ಬಂದು ಊಟ ಮಾಡ್ಕೊಂಡು ಸೀದಾ ನಮ್ಮ ಅಜ್ಜಿಗೆ ಬಾಯಿ ಹೇಳಿ ಸೀದಾ ನಾವು ಮನೆ ಕಡೆ ಬಂದ್ರಿ. ಮನೆಗೆ ಬರೋಷ್ಟೇ ಕತ್ಲೆ ಆಗೋಗಿತ್ತು. ಮನೆಗೆ ಬಂದು ಹುಳ್ಳಿ ಕಾಳೆಲ್ಲ ಮನೆಗೆ ಹಾಕ್ಕೊಂಡು ನಮ್ಮ ಟೂ ವೀಲಾಗಿ ಟೈಲರ್ ಬಿಟ್ಟಿತ್ತು, ಅದನ್ನು ಬಿಚ್ಚಾಕಿ 4 ವೀಲ್ಗೆ ಟೈಲರ್ ತಗ್ಲಾಕೊಂಡು ಗಾಡಿ ತೊಳಿಬೇಕಾಗಿತ್ತು. ಯಾಕಪ್ಪ ಅಂದರೆ ಮೆರವಣಿಗೆಗೆ ಹೋಗ್ತಿತ್ತು ಇವತ್ತು. ಗಾಡಿ ತೊಗೊಂಡ್ಬಿಟ್ಟು ದೇವಸ್ಥಾನ ಹತ್ರ ತಂದುಬಿಟ್ರಿ. ಇವತ್ತಿನ ವೀಡಿಯೋ ಇಷ್ಟು, ನಾಳೆ ಸಿಗ್ತೀನಿ, ಬಾಯ್.